ಚೆನ್ನಾಗಿತ್ತು, ದೇವರಿಗಿಂತ ಚೆನ್ನಾಗಿ ಪ್ರಸಾದ ಇತ್ತು, ಪ್ರಸಾದಕ್ಕಿಂತ ಚೆನ್ನಾಗಿ ದೇವರಿತ್ತು. ಹಾಯ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಇವತ್ತು ಶಿವರಾತ್ರಿ. ನಾವು ಅದಕ್ಕೆ ಶಿವನ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು, ನನ್ನ ಮಗ ಮತ್ತು ಅತ್ತೆ. ಇಲ್ಲೇ ಹತ್ತಿರದಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ. ಹೋಗಲ್ಲ, ಊಟ ಇದ್ರೆ ಊಟ ಮಾಡ್ಕೊಂಡು ಬರ್ತೀವಿ, ಇಲ್ಲ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇಲ್ಲ ಅತ್ತೆ ಇದ್ದಾರೆ ನೋಡಿ, ಅತ್ತೆನ ಮಾತಾಡ್ಸೋಣ. ಎಲ್ಲಿ ಹೋಗ್ತಿದ್ದಾರೆ ಅಂತ. ಎಲ್ಲಿಗೆ ಹೋಗ್ತಾ ಇರೋದು ನೀವು? ಎಲ್ಲಿಗೆ ಪೋಯಿಂಡು? ನಾನು ಸ್ವಾಮಿರಲ್ಲಿ ಹೋಯ್ತು. ಕನ್ನಡದಲ್ಲಿ ಎಲ್ಲಿಗೆ ಹೋಗ್ತಾ ಇರೋದು? ನಾನು ಸ್ವಾಮಿ ಹತ್ರ ಹೋಗ್ತಾ ಇದ್ದೀನಿ. ಹೌದಾ? ಏನು ವಿಶೇಷ ಇವತ್ತು? ವಿಶೇಷ ಗೊತ್ತಿಲ್ಲ, ನೋಡೋದನ್ನು ನೋಡಕ್ಕೆ ಹೋಗೋದು. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಅದು ಗೊತ್ತಿಲ್ಲ. ಶಿವರಾತ್ರಿ ಇವತ್ತು. ದೇವಸ್ಥಾನದ ಹೆಸರೆಲ್ಲ ಗೊತ್ತಿಲ್ಲ. ಇವತ್ತು ಶಿವರಾತ್ರಿ. ಶಿವರಾತ್ರಿ ನಿಜ. ಶಿವನ ದೇವಸ್ಥಾನಕ್ಕೆ ಹೋಗೋದು ಶಿವರಾತ್ರಿ ದಿನ. ಗೊತ್ತಾ ಇವತ್ತು ಶಿವರಾತ್ರಿ ಅಂತ? ಶಿವರಾತ್ರಿ ಅಂತ ಗೊತ್ತು. ಗೊತ್ತಾ? ನಿಮ್ಮೂರಲ್ಲೆಲ್ಲ ಶಿವರಾತ್ರಿ ಮಾಡ್ತಾರಾ? ಶಿವರಾತ್ರಿ ಮಾಡುದಿಲ್ಲ, ಮನೆ ಮನೆ ಮಕ್ಕಳು ಬರ್ತಾರೆ. ಮಕ್ಕಳು ಬರ್ತಾರಾ ವೇಷ ಹಾಕೊಂಡು? ನಾವು ಹೋಗೋಣ ಒಂದ್ 4 ಮನೆಗೆ. ನೀನು ಹೋಗು, ನಾನಿನ್ನ ನೀವು ಬನ್ನಿ, ಹಿರಿಯರಲ್ಲ. ಜೊತೆಲೇ ಬರ್ತೀನಿ. ಅದೇ ಎಲ್ಲ ವೇಷ ಹಾಕೊಂಡು 3 ಜನ ಹೋಗೋಣ. ನಾನು ಮತ್ತೇನು ಮಾಡೋದು? ನೀವೊಂದು ಸ್ಟೆಪ್ ಹಾಕಿ, ನಾನೊಂದು ಸ್ಟೆಪ್ ಹಾಕ್ತೀನಿ. ಸರಿ, ಹಾಗಾದ್ರೆ ಈಗ ದೇವಸ್ಥಾನಕ್ಕೆ ಹೋಗ್ತೀನಿ. ಹೋಗ್ಬಿಟ್ಟು ಅಲ್ಲೊಂದು ಚಿಕ್ಕ ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ. ದೇವಸ್ಥಾನಕ್ಕೆ ಇದನ್ನೇ ಕೊಯ್ದು ವೆಹಿಕಲ್ಸ್ ಎಲ್ಲ ನಿಂತಿದ್ದು. ದೇವಸ್ಥಾನಕ್ಕೆ ಹೊರಟಿದ್ದು. ಪುನಃ ನಮ್ಮ ಅತ್ತೆ ಕೇಳ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಲ್ವಾ? ನಾನು ಕಾರ್ನ ರಿವರ್ಸ್ ತೊಗೊಂಡು ಬಂದ್ಬಿಡೋಣ. ಮೊದಲೇ ಹೇಳ್ಬೋದು, ನಾನು ರಿವರ್ಸ್ ತೊಗೊಂಡು ಬಂದ್ಬಿಡ್ತೀನಿ. ಈಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ತುಂಬಾ ರಶ್ ಇತ್ತು. ಜೊತೆಗೆ ಇಲ್ಲಿ ಯಕ್ಷಗಾನ ಮತ್ತು ಭರತನಾಟ್ಯಂ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ಇವತ್ತು ಇಡೀ ಭರತನಾಟ್ಯಂ ಮತ್ತು ಯಕ್ಷಗಾನ ಇರುತ್ತೆ ಅಂತ ಕೂಡ ಹೇಳಿದರು. ಹಾಗೆ ನಮ್ಮ ಅತ್ತೆಯವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೋಗ್ರಾಮನ್ನು ನೋಡಿದ್ರು. ಜೊತೆಗೆ ಇಲ್ಲಿ ಎಷ್ಟು ಉದ್ದ ರಶ್ ಅಂದರೆ ಲೈನ್ ತುಂಬ ಇತ್ತು. ನಮಗೆ ಯಾರಿಗೂ, ಅತ್ತೆಗಂತೂ ನಿಲ್ಲಕ್ಕೆ ಆಗ್ತಿರ್ಲಿಲ್ವೇನೋ. ಹಾಗಾಗಿ ನಾನು ಒಳಗಡೆ ಹೋಗ್ಬಿಟ್ಟು ಅವರನ್ನು ಕೇಳಿಕೊಂಡೆ, ವಯಸ್ಸಾದವರು ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮನ್ನವರು ಫಸ್ಟೇ ಬಿಟ್ಬಿಟ್ರು. ಹಾಗೆ ಪೂಜೆ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಈಗ ನೋಡ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಬಿಲ್ವಪತ್ರೆ, ದೇವರ ಮೇಲೆ ಇಟ್ಟು ಪೂಜೆ ಮಾಡಿರುವಂಥ ಬಿಲ್ಪತ್ರೆ ಇದೆ. ಇದರ ವಿಶೇಷತೆ ಏನು ಅಂತ ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಪ್ರಸಾದ ನನ್ನ ಫೇವ್ರೇಟ್ ಬಿಸಿಬೇಳೆ ಬಾತ್. ಚೆನ್ನಾಗಿದೆ, ನನ್ನ ಫೇವ್ರೇಟ್ ಬಿಸಿಬೇಳೆ ಬಾತ್. ಪ್ರಸಾದ ತೊಗೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ತುಂಬ ಪುಸ್ತಕಗಳಿತ್ತು ನೋಡಿ. ಇಲ್ಲಿ ನಾನಾ ಥರವಾದ ವಿಶೇಷವಾದ ಪುಸ್ತಕಗಳನ್ನು ನಾವು ನೋಡಿದ್ವಿ ಇಲ್ಲಿ. ಹಾಗೆ ನಮ್ಮ ಅತ್ತೆಗೂ ಕೂಡ ಕೆಲವೊಂದು ಬುಕ್ಗಳು ಬೇಕು ಅಂದರು. ಅಲ್ಲಿ ಬೆತ್ತಲೆ ಜಗತ್ತು ಒಂದು ಪುಸ್ತಕ ಅವರ ಕಣ್ಣಿಗೆ ಬಿತ್ತು ನೋಡಿ. ಸುಧಾಮೂರ್ತಿಯವರ ಬುಕ್ ಕೂಡ ಇದೆ. ಹಾಗೆ ನಮ್ಮ ಅತ್ತೆಯವರು ಬೆತ್ತಲೆ ಜಗತ್ತು ಓದ್ತೀನಿ ಅಂತ ಹೇಳಿದ್ರು. ಅವ್ರು ತುಂಬ ಓದ್ತಾ ಇರ್ತಾರೆ. ಹಾಗಾಗಿ ಆ ಪುಸ್ತಕವನ್ನು ಕೂಡ ತೊಗೊಂಡ್ವಿ. ಹಾಗೆ ಇಲ್ಲಿ ಕೆಲವೊಂದು ಪುಸ್ತಕಗಳನ್ನು ತೊಗೊಂಡು ನಾವೀಗ ಇಲ್ಲಿಂದ ಹೊರಟಿದ್ದೀವಿ. ನೋಡಿ, ನಮ್ಮ ಮೇಡಮ್ ಅವ್ರು ಎಷ್ಟು ಬುಕ್ ಎತ್ಕೊಂಡಿದ್ದಾರೆ. ಈಗ ಫುಲ್ ಓದೋದೇ ಇವತ್ತಿಂದ. ನೋಡಿ, ಕಾಲೇಜ್ ಹೋಗ್ತಾ ಇದ್ದಾರೆ. ಹೊರಟ್ವಿ ನಾವು. ಅಮ್ಮ, ಪ್ರಸಾದ ತಿಂದ್ರಾ? ಪ್ರಸಾದ ತಿಂದಿರಾ? ಪ್ರಸಾದ ನೋಡಿ, ಪ್ರಸಾದ ತಿಂದಿಲ್ವಂತೆ. ಯಾವಾಗ ತಿಂದೆ ಅಂತ ಕೇಳ್ತಾ ಇದ್ದಾರೆ. ಮರ್ತೋಗಿದ್ದಾರೆ. ಇವಾಗ ಜಸ್ಟ್ ತಿಂದು ಹೊರಗಡೆ ಬರ್ತಾ ಇರೋದು. ಬಾರಿ ಪ್ರಸಾದ ತಿಂದ್ರಾ? ಪ್ರಸಾದ ತಿಂದಾಯ್ತು ನೋಡಿ. ಇವಾಗ ಮತ್ತೆ ನೆನಪು ಮರುಕಳಿಸ್ತು ನನಗೆ. ನೋಡಿ, ಇದೊಂದು ವಿಶೇಷ ಹೇಳ್ತೀನಿ. ನಾನು ನಂಬ್ಕೊಂಡು ಬಂದಿರೋಂಥದ್ದು. ಇದು ದೇವ್ರ ಮೇಲಿಟ್ಟಿರುವಂಥ ಬಿಲ್ಪತ್ರೆ. ಇದು ನಾನು ನಂಬ್ಕೊಂಡು ಬಂದಿರೋದನ್ನು ಹೇಳ್ತಾ ಇದ್ದೀನಿ. ದೇವ್ರ ಮೇಲಿಟ್ಟು ಪೂಜೆ ಮಾಡಿರ್ತಾರಲ್ವ ಬಿಲ್ಪತ್ರೆ, ಅದನ್ನು ತೊಗೊಂಡೋಗ್ಬಿಟ್ಟು ನಾವು ಯೂಸ್ ಮಾಡುವಂಥ ಪರ್ಸ್ ಒಳಗಡೆ ಇಟ್ಕೊಳ್ಳೋದು. ಅಂದರೆ ನಾನು ಫಾಲೋ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗುತ್ತೆ. ನಾವು ಯೂಸ್ ಮಾಡೋ ವ್ಯಾಲೆಟಲ್ಲಿ ಇಟ್ಕೊಂಡ್ರೆ ಈ ಬಿಲ್ಪತ್ರೆನ, ಅದು ಒಣಗಿದ್ರೂ ಪರವಾಗಿಲ್ಲ, ಹಾಗೆ ಇಟ್ಕೊಂಡಿದ್ವಿ. ತುಂಬ ಒಳ್ಳೆಯದಾಗುತ್ತೆ. ಬಿಸಿಲಿದೆ ತುಂಬ ಜನ ಇದ್ರು. ಇದು ಫಸ್ಟ್ ಟೈಮ್ ಬಂದಿದ್ದು. ಉದ್ಭವ ಮೂರ್ತಿ ಅಂತ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಖುಷಿ ಆಯ್ತಮ್ಮ ದೇವಸ್ಥಾನ? ದೇವಸ್ಥಾನ ಮಾತ್ರ ದೇವಸ್ಥಾನ ಚೆನ್ನಾಗಿದೆ. ಕಲ್ಲು. ಊಟ ಚೆನ್ನಾಗಿತ್ತ? ಪ್ರಸಾದ ಊಟ ದೇವಸ್ಥಾನಕ್ಕೆ ಚಾಯ್ ಕನ್ನಡದಲ್ಲಿ ಹೇಳಿ. ಊಟ ಚೆಂದಾಗಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಈಗ ಪುನಃ ಮನೆಗೆ ಹೋಗಿ ಊಟ ಮಾಡಬೇಕಾ? ಎಂದು ಮನೆಗೆ ಹೋಗಿ ಊಟ ಮಾಡಿದ್ರೆ ಒಡೆ ಕಡ ಅಂದರೆ ಅಲ್ಲೇ ನಾನು ಅಂತ. ಸರಿ, ಹಾಗಾದರೆ ಕಾರ್ ಹತ್ರ ಹೋಗ್ತಾ ಇದ್ದೀವಿ.
ಬಿಸಿಲು ಬಿಸಿಲು, ತುಂಬ ಬಿಸಿಲು. ಏನು ಪ್ರಸಾದ ಇತ್ತು ಗೊತ್ತಾ? ಬಿಸಿಬೇಳೆ ಬಾತು. ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್ ಅಂದರೆ. ಅದಕ್ಕೆ ಇನ್ನು ಸ್ವಲ್ಪ ಪ್ರಸಾದ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸರಿ, ಇವಾಗ ಮನೆ ಹೊರಟಿದ್ದೀವಿ. ಜನ ಇನ್ನೊಂದ್ಸಲ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನನ್ನ ಮಗ ನೋಡಿ ಇಲ್ಲಿ ಬಾಯ್ ಹೇಳಿ ದೀಕ್ಷಾನ್. ಸರಿ, ಹಾಗಾದರೆ ಬಾಯ್. ನೋಡಿ, ಈಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು. ಊಟ ಅಂದರೆ ಪ್ರಸಾದ ಇತ್ತು, ಬಿಸಿಬೇಳೆ ಬಾತ್. ನನ್ನ ಫೇವ್ರೆಟ್, ತುಂಬ ಚೆನ್ನಾಗಿತ್ತು ಮಾತ್ರ. ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದು ನಿಜವಾಗ ಮೂರ್ತಿ ಅಂತ ಹೇಳ್ತೀವಿ. ನಿಜವಾಗ್ಲೂ ಇನ್ನೊಂದ್ಸಲ ಫ್ರೀ ಟೈಮಲ್ಲಿ ಒಂದ್ಸಲ ಬರಬೇಕು. ನೋಡಿ, ಈಗ ನಮ್ಮ ಅತ್ತೆ ಬಾಯಲ್ಲಿ ಕೇಳಿ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಅಂತ. ಚೆನ್ನಾಗಿ ಚಾಯಿಂತ ಕನ್ನಡದಲ್ಲಿ ಕೇಳ್ತೀನಿ. ಚೆನ್ನಾಗಿತ್ತು. ಒಂದು ಚೂರು ಗಲೀಜು ಅಂತ ಇಲ್ಲ. ಗಲೀಜು ಅಂತ ಇಲ್ಲ. ಮತ್ತೆ ಎಷ್ಟು ಜನ ಇದ್ದಿರ್ಬೋದಲ್ಲಿ? 500 ಇರ್ಬೋದು ಅಂತ. 500? ಇವಾಗ ಒಂದು 10,000 ಅಂದ್ರಲ್ಲ. 10,000? ಹಾ, ಕೇಳಿದ್ರಲ್ಲ ಈಗ ನನ್ನ ಅಲ್ಲ, ನಾ ಕೇಳಿದೆ 10,000 ಇರ್ಬೋದು. ಇರ್ಬೋದಾ? ಇಲ್ಲ, 10,000 ಇಲ್ಲ. ಒಂದು ಎಷ್ಟು ಇರ್ಬೋದು? ಇರ್ಬೋದು. ಪ್ರಸಾದ ತಿಂದ್ರಾ? ಪ್ರಸಾದ ತಿಂದೆ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ದೇವರಿಗಿಂತ ಚೆನ್ನಾಗಿ ಪ್ರಸಾದ ಇತ್ತು. ಪ್ರಸಾದಕ್ಕಿಂತ ಚೆನ್ನಾಗಿ ದೇವರಿತ್ತು. ಆಗ ಅವ್ರಿಗೆ ಇಬ್ಬರಿಗಿಂತ ಚೆನ್ನಾಗಿ ಕರ್ಕೊಂಡು ಹೋದವರು. ಅವರು ಚೆನ್ನಾಗಿಲ್ಲದಿದ್ರೆ ಬರ್ತಾರ? ನೋಡಿ, ಅವರು ಚೆನ್ನಾಗಿದ್ದಕ್ಕೆ ಬಂದಿದ್ರು. ನಮ್ಮ ಅತ್ತೆ ಖುಷಿ ಆಯ್ತು. ದೇವಸ್ಥಾನಕ್ಕೆ ಹೋಗಿ ಶಿವರಾತ್ರಿ ಅಲ್ವಾ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಕರ್ಕೊಂಡು ಹೋದವರಿಗೆ ಒಳ್ಳೇದು ಮಾಡಲಿ. ಕರ್ಕೊಂಡು ಹೋದವ್ರಿಗೆ ಒಳ್ಳೇದು ಮಾಡಲಿ. ನೋಡಿ, ವಿಡಿಯೋ ನೋಡ್ತಾ ಒಳ್ಳೇದು ಮಾಡಲಿ. ಅದೊಂದು ಉಪಕಾರ ಆಗಲಿ ನಿಮಗೆ. ಕರ್ಕೊಂಡು ಹೋದವರಿಗೆ ಕೇಳಿಸ್ಕೊಂಡ್ರಾ? ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳಿ. ಎಲ್ಲರಿಗೂ, ಕೇಳೋರಿಗೂ ನೋಡಿದವರಿಗೂ. ಅವೇನು ಕಣ್ಣು ಎಲ್ಲರೂ ಲೈಕ್ ಮಾಡಿ ಹೇಳಿ. ಅಣ್ಣಿ ಲೈಕ್ ಈ ಕಡೆ ಗೊತ್ತಿಲ್ಲ. ಅಣ್ಣಿ ಲೈಕ್ ಮಾಡಿ. ಎಲ್ಲರೂ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಖುಷಿ ಪಡಿ. ಸಬ್ಸ್ಕ್ರೈಬ್ ಮಾಡಿ ಹೇಳಿ. ಅದು ತಪ್ಪಿಯಪ್ಪ. ಇಲ್ಲ ಇಲ್ಲ ಅಣ್ಣಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್. ಹಾ ಹೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸರಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್. ಹಾ, ಕರೆಕ್ಟ್. ಸಿದ್ದಪ್ಪನ ಹೋಟೆಲ್. ಅಣ್ಣಿ ಇಲ್ಲಿ ನೋಡ್ಕೊಂಡು ಹೇಳಿ ಜೋರಾಗಿ. ಅದು ಮರ್ತೋಯ್ತಲ್ಲ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನನಗೋಸ್ಕರ, ನನ್ನ ಸೊಸೆಗೋಸ್ಕರ, ನನ್ನ ಮೊಮ್ಮಗನಿಗೋಸ್ಕರ. ಓಕೆ, ಖುಷಿ ಆಯ್ತಾ ವಿಡಿಯೋ ನೋಡಿ? ಗೋಜಿ ಮಗನಿಗೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಹೇಳಿ. ಇನ್ನೊಂದ್ಸಲ ಬರ್ತೀನಿ ಆಗ.